ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಓಂಕಾರ್ ಹಿಲ್ಸ್ ದೇವಸ್ಥಾನದ ಕಂಪ್ಲೀಟ್ ಮಾಹಿತಿನ ನಿಮಗೆ ಕೊಡ್ತೀನಿ. ದೇವಸ್ಥಾನ ಹೇಗಿದೆ ಅಂತ ಕಂಪ್ಲೀಟಾಗಿ ನೋಡೋಣ ಬನ್ನಿ. ಇದು ಬಂದು ಕೆಂಗೇರಿ ಉತ್ರಳ್ಳಿ ರೋಡು, ರಾಜರಾಜೇಶ್ವರಿ ಸಮೀಪ ಬರುತ್ತೆ. JSS ಕಾಲೇಜ್ ಪಕ್ಕದಲ್ಲೇ ಇರುವಂತಹ ದೇವಸ್ಥಾನ. ನಿಮ್ಗೆ ಇಲ್ಲಿ ರಾಜರಾಜೇಶ್ವರಿ ನಗರ, ಕೆಂಗೇರಿ ಈ ಕಡೆ ಇರೋರ್ಗೆ ಇದು ತುಂಬಾ ಹತ್ರ. ನಿಮಗೆ ಬಸ್ ಸ್ಟಾಪ್ ಕೂಡ ಇಲ್ಲೇ ಹತ್ರನೇ ಇದೆ, ಪಕ್ಕದಲ್ಲೇ ಇದೆ, ಅಲ್ಲೇ ಇದೆ ಬಸ್ ಸ್ಟಾಪ್. ದೇವಸ್ಥಾನ ಎಂಟ್ರೆನ್ಸ್ ಅಲ್ಲೇ ನಿಮ್ಗೊಂದು ಆಲದ ಮರ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ. ದೇವಸ್ಥಾನದ ಸಮಯ ಬಂದು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:15, ಸಂಜೆ 4:30 ಮತ್ತೆ ರಾತ್ರಿ 8:30ವರೆಗೂ ಇರುತ್ತೆ. ಭಾನುವಾರದೊತ್ತು 7 ಗಂಟೆಯಿಂದ 9 ಗಂಟೆವರೆಗೂ ಓಪನ್ ಇರುತ್ತೆ. ಏನಂದ್ರೆ ರೋಡ್ಗಳು ಸ್ವಲ್ಪ ಚೆನ್ನಾಗಿ ಮಾಡಬೇಕು. ಯಾಕೆ ಈ ತರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನೋಡಿ, ರೋಡ್ ಸರಿ ಇಲ್ಲ. ದಯವಿಟ್ಟು ಈ ದೇವಸ್ಥಾನದ ಇನ್ಚಾರ್ಜ್ ಯಾರಿದ್ದಾರೆ, ದಯವಿಟ್ಟು ಫಸ್ಟ್ ರೋಡ್ ರೆಡಿ ಮಾಡಿಸಿ. ಯಾಕಂದ್ರೆ ಭಕ್ತಾದಿಗಳು ಸುಮಾರು ಜನ ಬರ್ತಾ ಇದ್ದಾರೆ. ಈ ತರ ರೋಡ್ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ದಯವಿಟ್ಟು ರೋಡ್ಗಳನ್ನ ಸರಿ ಮಾಡಿಸೋದಕ್ಕೆ ಸ್ವಲ್ಪ ಪ್ರಯತ್ನ ಪಡಿ. ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ದೇಶದ ಎಲ್ಲ ರಾಜ್ಯದಲ್ಲಿ ಇರುವಂತಹ ಜ್ಯೋತಿರ್ಲಿಂಗ ಎಲ್ಲ ಒಂದೇ ಕಡೆ ಇದೆ ಅಂತ ಹೇಳ್ಬೋದು. ಹಾಗೆ ಈ ದೇವಸ್ಥಾನ ನೋಡಿ ಕಂಪ್ಲೀಟ್ ಆಗಿ ಬಿಳಿ ಬಣ್ಣದಲ್ಲಿದೆ. ದೇವರು ಎಷ್ಟು ಲಿಂಗಗಳಿದೆ ಇಲ್ಲಿ? 12 ಲಿಂಗಗಳಿದೆ. 12 ಲಿಂಗಗಳು. ಬೇರೆ ಇನ್ನೇನಿದೆ ವಿಶೇಷತೆ? ಮೇಲ್ಗಡೆ ಮಸ್ತ್ ನಾರಾಯಣ ಇದೆ, ವನದುರ್ಗಿ ಇದೆ. ಇದೆಲ್ಲ ಇನ್ನೂ ರೆಡಿ ಮಾಡ್ಬೇಕು ಅನ್ಸುತ್ತೆ. ಇದೆಲ್ಲ ಇನ್ನೂ ಆಗ್ತಾ ಇದೆ, ಇನ್ನೂ ರೆಡಿ ಮಾಡ್ಬೇಕು. ಇದೆಲ್ಲ ದೇವಸ್ಥಾನ ಎಲ್ಲ ಲಿಂಗಗಳೇ ಇದೆ ನೋಡಿ, ಎಲ್ಲ ಲಿಂಗಗಳು ಇದೆ ಇಲ್ಲಿ. ದೇವಸ್ಥಾನ ಒಳಗಡೆ ಏನು 12 ಲಿಂಗ ಇದೆ. ಆಕ್ಚುಲಿ 12 ಲಿಂಗ ಇರೋದು ದೇವಸ್ಥಾನ ಒಳಗಡೆ. ಅಷ್ಟು ಲಿಂಗಗಳನ್ನ ಇಲ್ಲ, ಇಲ್ಲಿದೆ. ಬಟ್ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ, ಇನ್ನೂ ರೆಡಿ ಆಗಿದೆ. ರೆಡಿ ಮಾಡ್ತಾರೆ. ಪಾರಿವಾಳಗಳು ಇವಾಗ ನೀವೇನ್ ನೋಡ್ತಿದ್ದೀರಾ ಇದು ಬಂದು ಧ್ಯಾನ ಮಂದಿರ. ಈ ದೇವಸ್ಥಾನ ಮುಗಿಸ್ಕೊಂಡು ನೀವು ಧ್ಯಾನ ಮಾಡ್ಬೇಕು ಅನ್ಸಿದ್ರೆ ಇಲ್ಲಿ ಬಂದು ಆರಾಮಾಗಿ ಧ್ಯಾನ ಮಾಡ್ಬೋದು. ಒಂದು ಮೆಡಿಟೇಷನ್ ಮಾಡೋದಕ್ಕೆ ಅಂತಾನೆ ಜಾಗ ಇದು. ಬನ್ನಿ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಹಸುಗಳ ಕೊಟ್ಟಿಗೆ ನೋಡಿ, ಇಲ್ಲೆಲ್ಲ ಹಸುಗಳನ್ನ ಸಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ವಾ ನೋಡಿ. ಹಸುಗಳು ಕೊಟ್ಟಿಗೆ ಇದು. ಹಸುಗಳು ನಮ್ಮನೆ ನೋಡ್ತಾ ಇದ್ ನೋಡಿ, ಅಲ್ಲಿ ಎರಡು ನಮ್ಮನೆ ನೋಡ್ತೈತೆ. ಹಾಯ್ ಹೇಳ್ಬಿಡಿ ಹಸುಗೆ. ಹಾಯ್, ಬಾ 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 ಬಾ, ಕಮಾನ್. ಚೆನ್ನಾಗಿದೆ ಅಲ್ಲ? ಓನ್ಮಾ ಖುಷಿ ಆಗುತ್ತೆ ಇವ್ರು ಹಸು ನೋಡೋದು.
ಹೆಂಗಿದ್ದೀರಾ ಎಲ್ರು? ಆರಾಮ ಆರಾಮ? ನಿಮ್ ಫ್ರೆಂಡಾ ಇವರೆಲ್ಲ? ನಿಮ್ ಫ್ರೆಂಡ್ಸಾ? ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂದ್ರೆ ಮುತ್ತುರಾಯನ ದೇವಸ್ಥಾನ. ಇಲ್ಲಿ ಬರ್ತಿದ್ದಾರೆ ನೋಡಿ, ಮುತ್ತುರಾಯನ ದೇವಸ್ಥಾನ. ಇಲ್ಲಿ ಹೋಗೋ ದಾರಿನೂ ಮನ್ಸು ಖುಷಿ ಕೊಡ್ತೈತೆ ಗುರು. ತಣ್ಣ ಗಾಳಿ, ಒಳ್ಳೆ ನೇಚರ್, ನೆಮ್ಮದಿಯಾಗಿದೆ. ಇದೇ ಧ್ಯಾನ ಮಂದಿರ, ಅವಾಗ್ಲೇ ತೋರಿಸಿದ್ನಲ್ಲ ಅದೇ ಧ್ಯಾನ ಮಂದಿರ. ಬಟ್ ಒಳಗಡೆ ವಿಡಿಯೋ ಮಾಡಕ್ ಬಿಡ್ಲಿಲ್ಲ. ಅಲ್ಲಿ ಒಂದು ಸ್ಫಟಿಕಲಿಂಗ ಇದೆ, ಅದನ್ನೆಲ್ಲ ವಿಡಿಯೋದಲ್ಲಿ ಶೂಟ್ ಮಾಡಕ್ಕೆ ಬಿಡಲ್ಲ. ಬರ್ತಾನೆ ಗಣೇಶನ್ ಗುಡಿ ಇದೆ ನೋಡಿ ಇಲ್ಲಿ ಚಿಕ್ಕದಾಗಿ. ಗಣಪ ಜೈ ಗಣೇಶ ಅನ್ಕೊಂಡು ಮುಂದಕ್ಕೆ ಹೋಗೋಣ. ನೀವು ಏನ್ ನೋಡ್ತಿದ್ದೀರಾ ನೋಡಿ, ಅಲ್ಲಿ ದೊಡ್ಡ ಗಡಿಯಾರ ಇದು, HMT ಅವ್ರದ್ದು. ಬಟ್ ಇವಾಗ ರನ್ ಆಗ್ತಾ ಇಲ್ಲ ಅದು, ತುಂಬಾ ಹಳೇದಾಗ್ಬಿಟ್ಟಿದೆ. ತುಂಬಾ ಚೆನ್ನಾಗಿದೆ. ಪಕ್ಕದಲ್ಲಿ ಶಾರದಾ ಕುಟೀರ ಅಂತ ಇದೆ, ನೋಡ್ತಾ ಇರ್ಬೋದು ಎಡಗಡೆ ಶಾರದಾ ಕುಟೀರ. ಅಲ್ಲಿಂದ ಮೇಲೆ ಹೋದ್ರೆ ಅಲ್ಲೂ ಒಂದು ದೇವಸ್ಥಾನ ಇದೆ. ಮತ್ತೆ ಇಲ್ಲಿ ಎಲ್ಲಾ ತರಹದ ಧರ್ಮಗಳ ಸ್ಥಾಪಕರದು ಸ್ಟ್ಯಾಚ್ಯೂಗಳಿದೆ. ತುಂಬಾ ಚೆನ್ನಾಗಿದೆಯಪ್ಪ. ಇಟ್ಸ್ ವೆರಿ ಪೀಸ್ಫುಲ್ ಅಂಡ್ ಯು ಕ್ಯಾನ್ ಮೆಡಿಟೇಟ್. ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ಫಸ್ಟ್ ಟೈಮ್ ವಿಸಿಟೆಡ್. ಫಸ್ಟ್ ಟೈಮ್ ಬಂದಿದ್ದೀರಾ? ಓಕೆ. ತುಂಬಾ ಚೆನ್ನಾಗಿ. ನೀವು ಇರೋದು ಇಲ್ಲೇನಾ, ಬೆಂಗಳೂರೇನಾ? ನಾವಿರೋದು ಮೈಸೂರು. ಮೈಸೂರು. ಸೊ ಅಲ್ಲಿಂದ ಹಿಂಗೆ ಬಂದು ಕೇಮ್ ಫಾರ್ ಸಮ್ ವರ್ಕ್ ಅಂಡ್ ಯುವರ್ ನೇಮ್? ಶ್ರೀನಿವಾಸ. ಶ್ರೀನಿವಾಸ್. ಓಕೆ, ಥ್ಯಾಂಕ್ ಯು. ಅದೇನಿದು ನೀವು ಮಳ್ಸೋಗ್ಬಿಟ್ಟಿದೆ. ಇಲ್ಲಿ ದೇವ್ರ ಹೆಸರು ಗೊತ್ತಾಗ್ತಾ ಇಲ್ಲ ಇದು. ಬಟ್ ಹುಡುಕ್ಬಿಟ್ಟು ನಾನು ಹೇಳ್ತೀನಿ ನಿಮ್ಗೆ, ದೇವ್ರ ಹೆಸರು ಹೇಳ್ತೀನಿ ನಾನು. ನೋಡಿದ್ರಲ್ಲ ಹೆಂಗಿದೆ, ಸಖತ್ತಾಗಿದೆ ಅಲ್ಲ ಓಂಕಾರ್ ಹಿಲ್ಸ್. ಬನ್ನಿ ವಿಸಿಟ್ ಮಾಡಿ. ಮನಸ್ಸಿನ ನೆಮ್ಮದಿ, ಮನಸ್ಸಿನ ಶಾಂತಿಗೋಸ್ಕರ ಇಲ್ಲಿಗೆ ಬರಬೇಕು. ಎಂಟು ಧರ್ಮಗಳಿರುವಂತಹ ಸ್ಟ್ಯಾಚ್ಯೂ ಇದು. ಒಂದೊಂದು ಧರ್ಮಗಳನ್ನೂ ನಾನು ಇವಾಗ ತೋರಿಸ್ತೀನಿ. ಮಧ್ಯದಲ್ಲಿ ಹಳ್ಳಿ ಮರ ಇದೆ, ಸುತ್ತ ಮಧ್ಯದಲ್ಲಿ ಹಳ್ಳಿ ಮರ ನೋಡಿ. ಇವಾಗ ಇದೆಲ್ಲ ನೋಡಿದ್ರಲ್ಲ, ಈಗ ಅಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನ ಒಳಗೆ ಹೋಗೋಣ. ವಾಸ್ತು ದೋಷ ಇರತ್ತೆ, ಚರ್ಮ ರೋಗ ಇರತ್ತೆ, ಅದಕ್ಕೆ ಮಹಾಮತ್ಸ್ಯ ಯಂತ್ರ ಇದೆ. ಇಲ್ಲಿ ಸಿಗುತ್ತೆ ಅದು ಯಂತ್ರ? ಇಲ್ಲಿ ಸಿಗತ್ತೆ. ಓಕೆ. ಮತ್ಸ್ಯ ಯಂತ್ರ ಬರೀ ಸಿಗತ್ತೆ ಇಲ್ಲಿ. ಮತ್ಸ್ಯ ಯಂತ್ರ, ಅದನ್ನ ಮನೇಲಿ ಇಟ್ಕೊಂಡ್ರೆ ಒಳ್ಳೇದಾಗ. ವಾಸ್ತು ದೋಷಕ್ಕೆ, ಚರ್ಮ ರೋಗಕ್ಕೆ, ದೃಷ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ. ಅದು ಯಂತ್ರ ನೋಡ್ಬೋದಲ್ಲ ನೋಡಿ, ಇದೇ ಯಂತ್ರ. ಇದನ್ನ ಮನೇಲಿ ಇಟ್ಕೊಂಡ್ರೆ ವಾಸ್ತುಲಿ ಏನಾದ್ರು ಸಮಸ್ಯೆ ಅನುಭವಿಸ್ತಿದ್ರೆ, ಅಥವಾ ಚರ್ಮ ರೋಗ ಈ ಥರದ್ದು ಏನಾದ್ರು ಸಮಸ್ಯೆಗಳು ಅನುಭವಿಸ್ತಿದ್ರೆ, ಇದನ್ನ ಮನೇಲಿ ಇಟ್ಟು, ದೇವ್ರ ಮನೇಲಿ ಇಡ್ಬೇಕಲ್ವಾ, ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ನಿಮ್ಗೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಆಯ್ತು, ಥ್ಯಾಂಕ್ ಯು. ಕಳಿಸಿ. ನೀವು ಇಲ್ಲೇನಾ, ಬ್ಯಾಂಗ್ಳೂರಾ? ಬ್ಯಾಂಗ್ಳೂರ್. ಇವ್ರ ನೇಮ್? ನವ್ಯ. ನವ್ಯ. ನಿಮ್ಮ ಹೆಸರು? ವೈಷ್ಣವಿ. ನಿಮ್ದು? ನಿಕು ಕುಮಾರಿ.
ಕುಮಾರಿ ಅಂದ್ರೆ ಬೆಂಗಳೂರಲ್ಲ, ಕರ್ನಾಟಕ ಅಲ್ವಾ ನೀವು? ಓಕೆ, ಬರ್ತಾ ಇರ್ತೀರಾ ಇಲ್ಲಿ ಟೆಂಪಲ್? ಇಲ್ಲ, ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ಬಂದಿರಾಗ? ಓಕೆ, ಏನ್ ಅನ್ಸ್ತಿದೆ? ಫೀಲಿಂಗ್ ಆಗ್ತಿದೆ? ಚೆನ್ನಾಗಿದೆ, ಎನ್ವೈರನ್ಮೆಂಟ್ ಎಲ್ಲ ಒಳ್ಳೆ ವೈಬ್ಸ್ ಇದೆ, ಒಳ್ಳೆ ವೈಬ್ಸ್ ಇದೆ. ಸೈಲೆಂಟ್ ಆಗಿ, ಜನ ಕಮ್ಮಿ ಇದ್ದಾರೆ, ಚೆನ್ನಾಗ್ ಅನ್ಸ್ತು. ನಿಮ್ ಫೇವ್ರೇಟ್ ಗಾಡ್ ಯಾವುದು? ಗಣೇಶ. ಗಣೇಶ. ಸೊ ಏನ್ ನೀವು ಕಾಲೇಜ್? ಕಾಲೇಜ್ ಡಿಗ್ರಿ. ಥ್ಯಾಂಕ್ ಯು. ಥ್ಯಾಂಕ್. ಯಾವತ್ತು ನಾವು ಒಳ್ಳೇದ್ ಮಾಡ್ತೀವಿ ಆಗ ದೇವರು ನಮಗೆ ಒಳ್ಳೇದ್ ಮಾಡ್ತಾನೆ. ಮನ್ಸು ಶುದ್ಧವಾಗಿರ್ಬೇಕಷ್ಟೆ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಎಂಥ ದೇವಸ್ಥಾನಕ್ಕಾದ್ರೂ ಹೋಗಿ, ನೀವು ಮನ್ಸಲ್ಲಿ ಏನೋ ಒಂದು ಕೆಟ್ಟ ಆಲೋಚನೆ ಇಟ್ಕೊಂಡು ಹೋಗ್ಬಿಟ್ಟು ದೇವ್ರ ಹತ್ರ ವರ ಕೇಳಿದ್ರೆ, ಅಥವಾ ದೇವ್ರೇ ನಂಗೆ ಒಳ್ಳೇದ್ ಮಾಡಪ್ಪ ಅಂದ್ರೆ ದೇವ್ರು ಹೆಂಗ್ ವರ ಕೊಡ್ತಾನೆ? ನೀವು 4 ಜನಕ್ಕೆ ಒಳ್ಳೇದ್ ಬಯಸ್ಕೊಂಡು ನೀವು 4 ಜನಕ್ಕೆ ಒಳ್ಳೇದ್ ಮಾಡಿದ್ರೆ ತಾನೇ ದೇವ್ರು ನಿಮಗೆ ಒಳ್ಳೇದ್ ಮಾಡೋದು. ಸೊ ನಾನು ಅದನ್ನೇ ಹೇಳೋದು, ಯಾವುದೇ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಮನಸ್ಸಿಂದ ದೇವ್ರ ಕೈ ಮುಗಿರಿ. ಯಾರು ನೋಡಿ ಯಾರು ಹೊಟ್ಟೆ ಹುರ್ಕೋಬೇಡಿ. ಯಾರು ನೋಡಿ ಯಾರೋ ಬೆಳೀತಾರೆ ಅಂದಿದ ತಕ್ಷಣ ನೀವು ಹುರ್ಕೊಂಡ್ರೆ ಲೈಫಲ್ಲಿ ಒಂದಿನ ಕಂಪ್ಲೀಟಾಗಿ ಬೂದಿನೇ ಆಗ್ಬಿಡ್ತೀರಾ ಹೊರತು ಬೇರೆ ಏನೂ ಆಗಲ್ಲ ಅಲ್ವಾ? ಸೊ ಅದರಿಂದ ಆದಷ್ಟು 4 ಜನಕ್ಕೆ ಒಳ್ಳೇದು ಮಾಡಿ. ಇಂಥ ಪ್ರಶಾಂತವಾಗಿರೋ ದೇವಸ್ಥಾನಗಳನ್ನ ನಾನು ನಿಮ್ಗೆ ತೋರಿಸ್ತಾನೆ ಇರ್ತೀನಿ. ವಿಭಿನ್ನವಾಗಿರುವಂಥ ದೇವಸ್ಥಾನಗಳನ್ನ ನಾನು ನಿಮ್ಗೆ ಪರಿಚಯ ಮಾಡಿಸ್ತಾನೆ ಇರ್ತೀನಿ. ಬನ್ನಿ, ವಿಸಿಟ್ ಮಾಡಿ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮತ್ತು ಇದು ತುಂಬ ದೂರ ಏನಿಲ್ಲ, ರಾಜರಾಜೇಶ್ವರಿ ನಗರ, ನಿಮಗೆ ಕೆಂಗೇರಿ, ಉತ್ರಳ್ಳಿ ರೋಡು. ನನ್ನ ಕಂಪ್ಲೀಟ್ ಅಡ್ರೆಸ್ನ ನಾನು ಹಾಕ್ತೀನಿ, ನೋಡ್ಕೊಂಡು ಆರಾಮಾಗಿ ಬರ್ಬೋದು. ಅಡ್ರೆಸ್ನ ನಾನು ಕಮೆಂಟಲ್ಲಿ ನಾನು ಮೆನ್ಷನ್ ಮಾಡ್ತೀನಿ.